ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾನು ಮದುವೆಯಾಗಿ 30 ವರ್ಷದಿಂದನೂ ಅಮ್ಮನ ಒಡನಾಟ ಜಾಸ್ತಿ ಇದ್ದೀನಿ. ಈಗ ಒಂದು ಕಳೆದ 10 ವರ್ಷದಿಂದ ನಾನು ಅಮ್ಮನದು ಪ್ರತಿಯೊಂದು ಪೂಜೆಗೂ ನಾನು ಬೆಳಗ್ಗೆ ಮತ್ತು ಸಂಜೆ ತುಳಸಿ ಪೂಜೆಯಲ್ಲೂ ನಾನೇ ಇರುವೆ. ಡೆಲ್ಲಿಲಿ ಬೆಳಗ್ಗಿನ ಪೂಜೆಗೂ ಸಂಜೆ ತುಳಸಿ ಪೂಜೆಗೂ ನಾನು ತುಂಬ ಅಮ್ಮನ ಜೊತೆ ಜಾಯ್ನ್ ಆಗಿದ್ದೀನಿ. ತುಂಬಾ ಕಲ್ತಿದ್ದೀನಿ ಅಮ್ಮನಿಂದ ಪೂಜೆ ಮಾಡೋದು ಹೇಗೆ ಅನ್ನೋದು. ಬಿಡ್ತಿರ್ಲಿಲ್ಲ, ನಿಜವಾಗ್ಲೂ ಬಿಡ್ತಿದ್ದೆ. ಬೆಳಗ್ಗೆ ಸೋಮವಾರ ಶುಕ್ರವಾರ ಅಂತೂ ಮಧ್ಯಾಹ್ನ 1:30-2 ಗಂಟೆ ಆಗೋದು. ಅವರು ಖಾಲಿ ಹೊಟ್ಟೆಲೇ ಇರೋರು. ಪ್ರತಿದಿನವೂ ಆ ದೇವರಿಂದ ಯಾವ್ಯಾವ ವಾರದ್ದು ದೇವರು ಇದೆ ಆ ಪೂಜೆ ಜಾಸ್ತಿ ಇರೋದು. ಆಮೇಲೆ ಸಾಹೇಬರು ಬರೋ ತನಕನೂ ಊಟ ಮಾಡ್ತಿರ್ಲಿಲ್ಲ, ಪಾರ್ಲಿಮೆಂಟಿಂದ ಬರೋ ತನಕನೂ ಅದನ್ನು ತುಂಬ ನೋಡಿ. ಆಮೇಲೆ ಯಾರೇ ಬಂದರೂ ಸಹ ಊಟ ತಿಂಡಿ ಮಾಡದೆ ಕಳಿಸ್ತಿರ್ಲಿಲ್ಲ. ಮತ್ತು ತುಂಬ ಮಾಡ್ತಾಯಿದ್ರು. ಅಲ್ಲಿ ಬಿಸಿಲು ಅನ್ನಂಗಿಲ್ಲ, ಚಳಿ ಅನ್ನಂಗಿರಲಿಲ್ಲ. ಅಂಥದ್ರಲ್ಲೂ ಬಂದು ಸಾಹೇಬರು ಆಗದೇ ಇದ್ರೂ ಸಹ ಅಮ್ಮನ ಜಾಸ್ತಿ ಕರ್ಕೊಂಬರೋರು. ಈಗ ಒಂದು ಕಳೆದ 2 ವರ್ಷದಿಂದ ಸ್ವಲ್ಪ ಕಮ್ಮಿ ಆಯಿತು. ದಂಪತಿಗಳು ನಿಜವಾಗ್ಲೂ ಮುಂದಿನ ಪೀಳಿಗೆಗೂ ಅದು ಅನ್ವಯಿಸುತ್ತೆ. ಕಲಿಯೋ ತುಂಬ ಕಲ್ತಿದ್ದೀವಿ ನಾವು. ಪ್ರತಿಯೊಂದು ಆ ವಾರದ್ದು ಸೋಮವಾರದ್ದು ಪೂಜೆ, ಅಭಿಷೇಕ, ಸಹಸ್ರನಾಮ, ಆಮೇಲೆ ಅದಕ್ಕೆ ನೈವೇದ್ಯಗಳು ಏನು ನಮ್ಮ ಕಡೆ ಡೆಲ್ಲಿಲಿ ಬರೀ ಚೆಂಡು ಜಾಸ್ತಿ ಸಿಗ್ತಿತ್ತು. ಬೆಂಗಳೂರಿಂದನೇ ಬರ್ತಾ ಹೂಗಳೆಲ್ಲ ತೊಗೊಬರೋರು ಆಗಬಾರ್ದು ಅಂತ. ಈಶ್ವರಂದು ಅಲ್ಲೂ ಸಹ ದೇವಸ್ಥಾನಕ್ಕೆ ಹೋಗುವು. ಆಮೇಲೆ ಸಂಕಷ್ಟ ಚತುರ್ಥಿ ಅದನ್ನು ಮಾಡ್ತಿದ್ವು. ದೈವ ಭಕ್ತಿ ಅಂದರೆ ಅದು ನಿಜ ಮಾತ್ರ. ಅದು ಹೇಳೋಕ್ಕೆ ಆಗೋದಿಲ್ಲ. ಎಲ್ಲದು ಪ್ರತಿಯೊಂದು ನಿಮ್ಮ ಜೊತೆ ಸಾಕಷ್ಟು ತುಂಬ ಚೆನ್ನಾಗಿದ್ದು ಇಲ್ಲ ಅಂತಕ್ಕಂಥದ್ದು ಇದೆ ನಿಜವಾಗ್ಲೂ. ಅದು ಹೇಳೋಕ್ಕಾಗಲ್ಲ. ಈಗ ನೀವು ಇವತ್ತು ಅಲ್ಲಿಂದ ನೆನ್ನೆ ಬಂದು ಡೆಲ್ಲಿ ಇದ್ದ. ನಿಮ್ಮ ಹೆಸರು? ನನ್ನ ಹೆಸರು ಶಶಿ ಅಂತ.